ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶ್ರೀರಾಮನವಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು, ಹೇಗೆ ಆಚರಣೆಯನ್ನು ಮಾಡಬೇಕು, ಹಾಗೆಯೇ ದೇವರ ನೈವೇದ್ಯಕ್ಕೆ ಏನೆಲ್ಲ ಖಾದ್ಯಗಳನ್ನು ತಯಾರಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತಿದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿ ಹಬ್ಬವಾದ 9ನೇ ದಿನಕ್ಕೆ ಸರಿಯಾಗಿ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ವಿಷ್ಣುವಿನ 7ನೇ ಅವತಾರವಾದಂತಹ ಶ್ರೀರಾಮನ ಜನ್ಮದಿನವನ್ನು ರಾಮನವಮಿ ಅಂತ ಆಚರಣೆ ಮಾಡಲಾಗುತ್ತೆ. ಪುರಾಣಗಳಲ್ಲಿ ಉಲ್ಲೇಖ ಇರುವ ಹಾಗೆ ದಶರಥ ಹಾಗೂ ಕೌಸಲ್ಯ ಮಗನಾಗಿ ಶ್ರೀರಾಮಚಂದ್ರನು ರಾಮನವಮಿಯ ದಿನ ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮನ ಜನನ ಆಯಿತು ಅಂತ ಹೇಳಲಾಗುತ್ತೆ. ಅಂತೆಯೇ ಪ್ರತಿ ವರ್ಷವೂ ಕೂಡ ಪುನರಸು ನಕ್ಷತ್ರದಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡಲಾಗುತ್ತೆ. 2026 ಅಂದರೆ ಮಾರ್ಚ್ 27ನೇ ತಾರೀಕು ಪುನರಸು ನಕ್ಷತ್ರದಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡಲಾಗುತ್ತೆ. ಎಲ್ಲ ಹಬ್ಬದಂತೆಯೇ ಈ ಹಬ್ಬವನ್ನು ಕೂಡ ನಾವು ಆಚರಣೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸ್ನಾನ ಮಾಡಿ ಶುಭ್ರವಾದಂತಹ ಮಡಿ ಬಟ್ಟೆಗಳನ್ನು ಉಟ್ಟು ದೇವರ ಮನೆಯನ್ನು ಹಾಗೆ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮೂರ್ತಿ ಇದ್ದರೆ ಅದನ್ನು ಅಲಂಕರಿಸಿ ಅಥವಾ ದೇವರ ಫೋಟೋ ಏನಾದರೂ ಇದ್ದರೆ ಅದನ್ನು ಅಲಂಕರಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ದೇವರ ಮೂರ್ತಿ ಇದ್ದರೆ ಅದಕ್ಕೆ ನಾವು ಅಭಿಷೇಕವನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲ ದೇವರ ಮೂರ್ತಿ ಇಲ್ಲ ಅಂತ ಹೇಳಿದರೆ ಫೋಟೋಗಾದರೆ ಚೆನ್ನಾಗಿ ಅಲಂಕಾರ ಮಾಡಬೇಕಾಗುತ್ತೆ. ಯಾಕಂದರೆ ವಿಷ್ಣು ಅನ್ನುವಂಥವನು ಅಲಂಕಾರ ಪ್ರಿಯ ಆಗಿರುತ್ತಾನೆ. ಆದ್ದರಿಂದ ತುಂಬ ಸುಂದರವಾಗಿ ಅಲಂಕಾರ ಮಾಡಿದಷ್ಟು ವಿಷ್ಣು ಬೇಗ ಒಲಿತಾನೆ ಅಂತ ಹೇಳಲಾಗುತ್ತೆ. ಇನ್ನು ರಾಮನ ಫೋಟೋನೇ ಇರಬೇಕು ಅಂತ ಇಲ್ಲ, ವಿಷ್ಣುವಿನ ಯಾವುದೇ ಅವತಾರಕ್ಕೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬಹುದು. ಹಿಂದಿನಿಂದಲೂ ವಾಡಿಕೆ ಇರುವ ಹಾಗೆ ರಾಮನವಮಿಯಂದು ಕೋಸಂಬರಿ ಹಾಗೆ ಪಾನಕವನ್ನು ದೇವರಿಗೆ ನೈವೇದ್ಯ ಇಡಲಾಗುತ್ತೆ. ಪೂಜೆ ಮಾಡುವಾಗ ಕೂಡ ತುಳಸಿ ದಳವನ್ನು ಹಾಕಿ ದೇವರಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಅನುಕೂಲ ಇದ್ದವರು ದೇವಸ್ಥಾನಗಳಿಗೂ ಕೂಡ ಕೋಸಂಬರಿಗಳನ್ನು ತೆಗೆದುಕೊಂಡು ಹೋಗಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಣೆಯನ್ನು ಮಾಡಬಹುದು. ಇಲ್ಲಾಂದರೆ ಕೋಸಂಬರಿ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳ ಅವಶ್ಯಕತೆ ಇದೆ ಅದನ್ನು ನಾವು ದೇವಸ್ಥಾನಗಳಿಗೆ ಕೊಡಬಹುದು. ರಾಮನ ದೇವಸ್ಥಾನಕ್ಕೂ ಕೊಡಬಹುದು, ಹಾಗೆ ರಾಮನ ಬಂಟನಾಗಿರುವಂತಹ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಕೊಡಬಹುದು. ದೇವಸ್ಥಾನಕ್ಕೆ ನೀಡೋದ್ರಿಂದ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ಮನೆಯಲ್ಲೇ ಸಣ್ಣ ರೀತಿಯಲ್ಲಿ ಮಾಡಿದರೆ ಮನೆಯಲ್ಲಿ ಮನೆ ಮಂದಿ ಎಲ್ಲ ಕೂಡ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಾಮನ ಜನನ ಆಗಿರುವಂಥದ್ದು 12:30 ಅಂತ ಹೇಳಲಾಗುತ್ತೆ. ಅಂತೆಯೇ 27ನೇ ತಾರೀಕು 11:02ರಿಂದ ಮಧ್ಯಾಹ್ನ 12:30ರವರೆಗೆ ಶುಭ ಮುಹೂರ್ತ ಇರುವುದರಿಂದ ಆ ಸಂದರ್ಭದಲ್ಲಿ ನೀವು ರಾಮನವಮಿ ಆಚರಣೆಯನ್ನು ಮಾಡಬಹುದು. ರಾಮನವಮಿಯ ದಿನ ಬಹುಮುಖ್ಯವಾದ ವಿಷಯ ಏನು ಅಂದರೆ ರಾಮಸ್ತೋತ್ರವನ್ನು ಓದುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಓದುವಂಥದ್ದು, ರಾಮಾಯಣದ ಪಾರಾಯಣ ಮಾಡುವಂಥದ್ದು ಮಾಡಿದರೆ ತುಂಬಾ ಒಳ್ಳೆಯದು, ಹಾಗೆ ಲಾಭದಾಯಕವಾಗಿರುತ್ತೆ. ಶ್ಲೋಕಗಳೆಲ್ಲ ಗೊತ್ತಿಲ್ಲ ಅಂತ ಹೇಳುವವರು ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಂತ ಹೇಳಿ ಪಠನೆಯನ್ನು ಮಾಡಬಹುದು. ನಾನು ಮೊದಲೇ ತಿಳಿಸಿರುವಂತಹ ಸ್ತೋತ್ರವನ್ನು ಕೂಡ ಪಠನೆ ಮಾಡಬಹುದು. ಇಲ್ಲ ಅಂದರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತ ಹೇಳಿ ಕೂಡ ಹೇಳಬಹುದು. ನಿಮಗೆ ತಿಳಿದಿರುವಂಥ ಯಾವುದೇ ರಾಮನ ಸ್ತೋತ್ರವನ್ನು ಕೂಡ ಪಠನೆ ಮಾಡಬಹುದು. ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ರಾಮ್ ಶ್ರೀರಾಮ್. ಥ್ಯಾಂಕ್ ಯು.